ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ವೈಫ್ ಜೊತೆ ಡಿವೋರ್ಸ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಸೊ ನಿಮ್ಮ ಮಾಜಿ ಪ್ರೇಮಿ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ನಿಮ್ಮನ್ನ ನೆನಪು ಮಾಡ್ಕೊಳ್ತಾರ, ನೆನೆಸ್ಕೊಳ್ತಾರ, ಅವರು ನಿಮ್ಮನ್ನ ಮರೆತು ಮೂವ್ ಆನ್ ಆಗೋಗಿದಾರ ಅವರ ಲೈಫಲ್ಲಿ. ಆ್ಯಂಡ್ ಅವ್ರು ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆಯಾ, ಪ್ರತಿಯೊಂದು ಮಾಹಿತಿ ಇಲ್ಲಿರುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾರ ಅಥವಾ ನಿಮ್ಮನ್ನ ಮರೆತು ಮೋನ್ ಆಗಿದಾರ ಅವರ ಲೈಫಲ್ಲಿ. ಆ್ಯಂಡ್ ಅವರು ನಿಮ್ಮನ್ನ ಈಗಲೂ ಕೂಡ ಪ್ರೀತಿಸ್ತಾರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 3 ಆಫ್ ಸೋರ್ಡ್ಸ್, 2 ಆಫ್ ಸೋರ್ಡ್ಸ್, 10 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸೋರ್ಡ್ಸ್ and 7 of cups and we have 6 of wands. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಸ್, ನಿಮ್ಮ ಎಕ್ಸ್ ಪರ್ಸನ್ನು ನಿಮ್ಮ ನೆನಪಲ್ಲಿ ಈಗಲೂ ಕೂಡ ಅವರ ಜೀವನವನ್ನ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾರೆ, ನಿಮ್ಮನ್ನ ನೆನಪಿಸ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಈ ಒಂದು ವ್ಯಕ್ತಿ ಎಷ್ಟೋ ಸತಿ ಟ್ರೈ ಮಾಡಿದ್ದಾರೆ ನಿಮ್ಮಿಂದ ಮೂವ್ ಆನ್ ಆಗಬೇಕು, ನಿಮ್ಮ ನೆನಪುಗಳಿಂದ ಅವ್ರು ಆಚೆಗೆ ಬರಬೇಕು ಆ್ಯಂಡ್ ವಾಸ್ತವನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದೂ ಕೂಡ ಅವರು ತುಂಬ ಯೋಚಿಸ್ತಾರೆ, ನಿಮ್ಮ ನೆನಪುಗಳನ್ನ ನಾನು ಇವತ್ತೇ ಮರ್ತು ಬಿಡಬೇಕು, ಇವ್ರನ್ನ ನೆನಪು ಮಾಡ್ಕೊಳ್ಬಾರ್ದು, ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನನ್ನ ಪಾಡಿಗೆ ನಾನು ಇರಬೇಕು, ನಾನು ಮೂವ್ ಆನ್ ಆಗಿ ನನ್ನ ಜೀವನವನ್ನು ಕೂಡ ನಾನು ಸ್ವೀಕರಿಸಿ ನನ್ನ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೆ ಆ ಒಂದು ವಿಧಿ ಅದೇ ರೀತಿ ಹೋಗಬೇಕು ಅಂತ ತುಂಬ ಸತಿ ಅವ್ರು ಟ್ರೈ ಮಾಡ್ತಾರೆ. ಬಟ್ ಯಾವುದೇ ರೀತಿಯಿಂದನೂ ಕೂಡ ನಿಮ್ಮ ನೆನಪುಗಳಿಂದ ಅವ್ರು ಆಚೆ ಬರೋದಿಕ್ಕೆ ಆಗ್ತಾ ಇಲ್ಲ, ಮೂವ್ ಆನ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಸೊ ಸ್ಟಿಲ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು. ಸೊ ನಿಮ್ಮ ನೆನಪುಗಳಿಂದ ಅವರು ದೂರ ಆಗಕ್ಕಾಗ್ತಾ ಇಲ್ಲ. ನಿಮ್ಮ ನೆನಪುಗಳು ಅವ್ರನ್ನ ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ಕಾಡುತ್ತೆ ಅಂತ ಹೇಳ್ತೀನಿ. ಐ ಥಿಂಕ್ ನಿಮ್ಮಿಬ್ರು ಮಧ್ಯ ಪಾಸ್ಟ್ ಅಲ್ಲಿ ತುಂಬಾ ಒಳ್ಳೆ ಮೆಮೊರೀಸ್ ನ ಈ ಒಂದು ವ್ಯಕ್ತಿ ಅಂದ್ರೆ ನೀವಿಬ್ರು ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ರ ಪಾಸ್ಟ್ ಅಲ್ಲಿ. ಸೊ ಆಚೆ ಹೋಗೋದು, ವೆಕೇಶನ್ಗೆ ಹೋಗೋದು ಅಥವಾ ಟೈಮ್ ಸ್ಪೆಂಡ್ ಮಾಡಿದ್ರ, ಅಂಡ್ ತುಂಬಾ ಲಾಂಗ್ ಡ್ರೈವ್ ಹೋಗಿದ್ದೀರಾ. ಅಂಡ್ ನೀವು ಹೋಗುವಂತ ಕೆಲವೊಂದು ರೆಸ್ಟೋರೆಂಟ್ಸ್ ಗಳಾಗಿರ್ಬೋದು, ಅಲ್ಲಿ ಹೋದಾಗೆಲ್ಲ ಅದನ್ನೆಲ್ಲ ಅವ್ರ ಫ್ರೆಂಡ್ಸ್ ಜೊತೆನೂ ಎಲ್ಲ ಹೋದಾಗೆಲ್ಲ ಆ ಒಂದು ನೆನಪುಗಳು ಅವ್ರಿಗೆ ಕಾಡುತ್ತಾ ಇರುತ್ತೆ. ಸೊ ಇದೆಲ್ಲಾನು ಕೂಡ ಒಂದು ವ್ಯಕ್ತಿಗೆ ಇದೆ ಅಂತಾನೆ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಕ್ಯಾನ್ ನಾಟ್ ಫರ್ಗೆಟ್ ಯು ಅಂತ ಹೇಳ್ತೀನಿ. ನಿಮ್ಮನ್ನ ಯಾವತ್ತಿಗೂ ಇವರು ಅವರ ಜೀವನದಲ್ಲಿ ಮರೆಯೋದಿಕ್ಕಾಗಲ್ಲ, ಮರೆಯೋಕ್ಕೆ ಅಸಾಧ್ಯ ಅಂತ ಕೂಡ ನಾನು ಹೇಳ್ಬೋದು. ತುಂಬಾ ಸತಿ ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ, ಥಿಂಕ್ ಮಾಡ್ತಾನೆ ಇರ್ತಾರೆ. ಅಂಡ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ತುಂಬಾ ಈಗೋಯಿಸ್ಟಿಕ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಈಗೋ ಇದೆ, ತುಂಬಾ ಆಟಿಟ್ಯೂಡ್ ಇದೆ. ಬಟ್ ಇವಾಗ ನಿಮ್ಮ ನೆನಪುಗಳನ್ನ ಮಾಡ್ಕೊಳ್ತಾ ಅವ್ರ ಈಗೋ ಎಲ್ಲ ಆಚೆ ಕೆರಡೆ ಬರ್ತಾ ಇದೆ, ಅಂದ್ರೆ ಕಾಮ್ ಡೌನ್ ಆಗ್ತಾ ಇದೆ. ಅವ್ರ ಈಗೋ ಆಟಿಟ್ಯೂಡ್ ಎಲ್ಲಾನು ಕೂಡ ಅವರು
ಬಿಡೋದಿಕ್ ರೆಡಿ ಇದ್ದಾರೆ. ಐ ಥಿಂಕ್ ಈ ಒಂದು ಪ್ರೀತಿಗೆ ಅವರು ಸರೆಂಡರ್ ಆಗ್ತಾ ಇದ್ದಾರೆ, ಶರಣ ಆಗ್ತಾ ಇದ್ದಾರೆ. ಸೊ ಇವ್ರಿಗೆ ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾನೇ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ, ಅಥವಾ ಇವ್ರಿಗೆ ಎಲ್ಲೋ ಒಂದು ಕಡೆ ತುಂಬಾ ಪ್ರಪೋಸಲ್ಸ್ ಗಳು ಬರ್ತಾ ಇರುತ್ತೆ. ಬಟ್ ಅವರು ಯಾರನ್ನೂ ಕೂಡ ಸ್ವೀಕರಿಸಕ್ ರೆಡಿ ಇಲ್ಲ, ಅವರು ಮದ್ವೆ ಆಗೋದಕ್ಕೆ ಇವಾಗ ರೆಡಿ ಇಲ್ಲ. ಮೇ ಬಿ ದಿಸ್ ಪರ್ಸನ್ ಇಸ್ ಸ್ಟಿಲ್ ಸಿಂಗಲ್ ಅಂತ ನಾನು ಹೇಳ್ಬೋದು. ಸೊ ಅವರು ನಿಮ್ಮಿಂದ ಮರ್ಯಾದಿಕ್ ಆಗ್ತಾ ಇಲ್ಲ, ನಿಮ್ಮನ್ನ ಬಿಟ್ಟೋಗೋದಿಕ್ ಆಗ್ತಾ ಇಲ್ಲ, ಅಂಡ್ ಎಲ್ಲಾನು ಕೂಡ ಮರ್ತ್ಬಿಟ್ಟು ನಾನು ನನ್ನ ಜೀವನವನ್ನ ನೋಡ್ಕೊಳ್ಬೇಕು ಅನ್ನೋದು ಕೂಡ ಇವ್ರಿಗೆ ಆಗ್ತಾ ಇಲ್ಲ. ಸೊ ಎಲ್ಲಾನು ಕೂಡ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ ಬಿಕಾಸ್ ಆಫ್ 2 of Swords ಎನರ್ಜಿ. ಸೊ 2 of Swords ಎನರ್ಜಿ ನೋಡಿ ಹೇಗಿದೆ ಅಂತಂದ್ರೆ, ಇದು ಹೇಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಬ್ಲೈಂಡ್ ಫೋಲ್ಡೆಡ್. ಅವರ ಪರಿಸ್ಥಿತಿನೂ ಹಾಗೆ ಇದೆ. ಸೊ ಪರಿಸ್ಥಿತಿ ಕಟ್ ಆಗ್ತಾ ಇದೆ, ನಿಮ್ಮ ನೆನಪುಗಳು ಅವ್ರನ್ನ ಕಟ್ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಹೋಗೋದಿಕ್ ಆಗ್ತಾ ಇಲ್ಲ, ಮರ್ಯಾದಿಕ್ ಆಗ್ತಾ ಇಲ್ಲ. ಇದೆಲ್ಲಾನು ಕೂಡ ಅವರು ನೋಡ್ತಾ ಇದ್ದಾರೆ, ಚೇಂಜಸ್ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಈಗ್ಲೂ ಕೂಡ ನಿಮ್ಮನ್ನ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ತುಂಬಾ ಕಾಳಜಿ ವಹಿಸ್ತಾರೆ, ಕೇರ್ ಮಾಡ್ತಾರೆ. ಸೊ ಇವಾಗ ಅವ್ರು ಹೇಗಿದ್ದಾರೆ, ಅವರ ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ, ಅವ್ರ ಜೀವನ ತುಂಬಾ ಚೆನ್ನಾಗಿದ್ಯಾ, ಖುಷಿಯಾಗಿದ್ದಾರಾ, ಇದನ್ನೆಲ್ಲ ಕೇಳಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಂಡ್ ನೀವೆಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ ಅದನ್ನೆಲ್ಲಾನು ಗೊತ್ತಾದ್ರೆ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ದೂರದಿಂದನೇ ನೋಡಿ ಸಂತೋಷ ಪಡಬೇಕು. ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ. ಮೇ ಬಿ ನಿಮಗೆ ಗೊತ್ತಿರುವಂತ ಕೆಲವೊಂದು ಫ್ರೆಂಡ್ಸ್ ಅವ್ರಿಗೂ ಫ್ರೆಂಡ್ಸ್ ಆಗಿರಬಹುದು. ಆತರ ಏನಾದ್ರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ವಿಚಾರಿಸೋಕೆ ಪ್ರಯತ್ನನ ಪಡ್ತಾರೆ ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ರಿಯಲಿ ಮಿಸ್ಸಿಂಗ್ ಯು. ನೆನ್ಪು ಮಾಡ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ಅಂಡ್ ಥಿಂಕ್ ಮಾಡ್ತಾ ಮಾಡ್ತಾ ನಿಮ್ಮ ನೆನಪುಗಳಿಂದ ಅವ್ರು ಆಚೆ ಬರೋದಿಕ್ ಆಗ್ತಾ ಇಲ್ಲ. ಅಂಡ್ ಅವ್ರು ಈಗ್ಲೂ ಕೂಡ ನಿಮ್ಮ ಒಂದು ಹೃದಯದಲ್ಲಿ, ಮನಸ್ಸಿನಲ್ಲಿ ನಿಮಗೆ ಹೇಗೆ ಅವರ ನೆನಪುಗಳಿದೆಯೋ ಅದೇ ರೀತಿ ಅವರ ಹೃದಯದಲ್ಲಿ ನಿಮ್ಮ ನೆನಪುಗಳಿದೆ. ಅಂಡ್ ಅವ್ರು ಈಗ್ಲೂ ಕೂಡ ನಿಮ್ಮನ್ನ ಇಷ್ಟಪಡ್ತಾರೆ. ಬಟ್ ಅವ್ರಿಗೆ ಅರ್ಥ ಆಗಿದೆ, ಸೊ ಇವ್ರಿಗೆ ನಾನು ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು, ನಾವಿಬ್ರು ಒಂದಾಗೋದಿಕ್ಕಾಗಲ್ಲ, ನಾವಿಬ್ರು ದೂರನೇ ಇದ್ದು ಅಥವಾ ಫ್ರೆಂಡ್ಸ್ ತರಾನು ಇರೋದಿಕ್ಕಾಗಲ್ಲ. ಬಿಕಾಸ್ ಪ್ರೀತಿ ಮಾಡಿದೀವಿ ಅಷ್ಟು ವರ್ಷಗಳ ಕಾಲ, ಅಂಡ್ ಇವಾಗ ನಮ್ಮಿಬ್ರು ಮಧ್ಯೆ ಅದೆಲ್ಲ ಬಾಂಡಿಂಗ್ ಒಟ್ಟೋಗ್ಬಿಟ್ಟಿದೆ. ಬಟ್ ಇವಾಗ ನನಗೆ ಆ ತರ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳಿ ನಾನು ಅವ್ರನ್ನ ನನ್ನ ಜೊತೆಗೆ ಇರಿ ಅಂತಾನು ಹೇಳಕ್ಕಾಗಲ್ಲ. ಈ ತರ ಎಲ್ಲಾ ನೆಗೆಟಿವಿಟಿನೂ ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ. ಯಾಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಒಂದು ಯೋಚನೆಗಳು ಏನಿದೆ ಇವರ ಬಗ್ಗೆ, ಈ ಒಂದು ವ್ಯಕ್ತಿ ಬಗ್ಗೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಗೊತ್ತಾಗಬೇಕಾಗಿದೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರು ಹೋಪ್ ಕಳ್ಕೊಂಡಿದ್ದಾರೆ, ಅವ್ರಿಗೆ ಹೋಪ್ ಇಲ್ಲ. ಯಾಕಂತಂದ್ರೆ ನಮ್ಮಿಬ್ರ ಮಧ್ಯೆ ತುಂಬಾ ಇಶ್ಯೂಸ್ ಆಗಿದೆ, ಪ್ರಾಬ್ಲಮ್ಸ್ ಆಗಿದೆ, ಸ್ಟ್ರಗಲಿಂಗ್ ಪಟ್ಟಿದೀವಿ. ನನ್ನಿಂದ ಅವ್ರಿಗೆ ತುಂಬಾ ನೊಂದಿದ್ದಾರೆ, ದುಃಖ ಆಗಿದ್ದಾರೆ, ಹರ್ಟ್ ಆಗಿದ್ದಾರೆ, ಪೇನ್ ಆಗಿದೆ, ಪೇನ್ ಮಾಡಿದೀನಿ ನಾನು. ಇದೆಲ್ಲ ನಾನು ಮರ್ತ್ಬಿಟ್ಟು ಒಂದ್ ವ್ಯಕ್ತಿನ ಚಾನ್ಸ್ ಕೊಡಿ ಅಂದಿದ ತಕ್ಷಣ ಅವ್ರು ಚಾನ್ಸ್ ಕೊಡ್ತಾರ, ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ನೆಗೆಟಿವಿಟಿ ಅವ್ರ ಯೋಚನೆಗಳಲ್ಲಿದೆ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ, ತುಂಬಾ ಪೇನ್ ಅಲ್ಲಿ ಇದ್ದಾರೆ, ತುಂಬಾನೇ ಅವರಿಗೆ ಬೇಜಾರಾಗ್ತಿದೆ ನಿಮ್ಮನ್ನ ಕಳ್ಕೊಂಡು. ಯಾಕೆ ಇದೆಲ್ಲ ಆಯ್ತು ನನ್ನ ಜೀವನದಲ್ಲಿ, ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದು ಇದನ್ನ ಸಿಚುಯೇಷನ್ ನಿಭಾಯಿಸಬೇಕಾಗಿತ್ತು, ಇದೆಲ್ಲ ಯೋಚನೆಗಳಿದೆ. ಸೊ 6 of Wands ಇರೋದ್ರಿಂದ ಮೇ ಬಿ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಇನ್ ಯೋರ್ ಲೈಫ್ ಅಂತ ಹೇಳ್ಬಹುದು. ಮೇ ಬಿ ಈ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಬಟ್ ಅದು ಶೋರ್ ಆಗಿಲ್ಲ, ಅವ್ರು ಹೋಪ್ ಇಲ್ಲ, ನಂಬಿಕೆ ಇಲ್ಲ ಅವ್ರ ಲೈಫಲ್ಲಿ ನೀವು ಮತ್ತೆ ಬರ್ತೀರಾ ಅಂತ. ಬಟ್ ಈ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಸೊ ವೆಯ್ಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ ಒಂದು ವ್ಯಕ್ತಿಗೋಸ್ಕರ. ಸೊ ವೆಯ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನೆ ನಾನು ಹೇಳ್ಬೋದು. ಬಟ್ ಅವ್ರಿಗೆ ತುಂಬಾ ಡೌಟ್ ಇದೆ, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ, ಅವ್ರ ಜೊತೆಗೆ ನೀವು ಮಾತಾಡಲ್ಲ, ಈ ತರ ಅವ್ರಿಗೆ ಡೌಟ್ ಇದೆ. ಸೊ ಒನ್ಸ್ ದಿಸ್ ಪರ್ಸನ್ ಗೆಟ್ ಅ ಕ್ಲಾರಿಟಿ, ದಟ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಇದು ನಾನು ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ಈಗ್ಲೂ ಕೂಡ ನಿಮ್ಮ ನೆನಪಲ್ಲಿ ಇದಾರ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ನಿಮ್ಮ ಮೇಲೆ ಅವ್ರಿಗೆ ಈಗ್ಲೂ ಕೂಡ ಫೀಲಿಂಗ್ಸ್ ಇದೆಯಾ, ಪ್ರೀತಿ ಇದೆಯಾ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. Oh, okay. ಸೊ ಮೆಜಿಷಿಯನ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ, ಮೆಜಿಷಿಯನ್, ಕ್ವೀನ್ ಆಫ್ ಕಪ್ಸ್, 3 of Cups, ಪೇಜ್ ಆಫ್ ಪೆಂಟಿಕಲ್ಸ್, ಓಕೆ, ಏಸ್ ಆಫ್ ವ್ಯಾಂಡ್ಸ್, 6 of Cups, ಕ್ವೀನ್ ಆಫ್ ಸೋರ್ಡ್ಸ್ ಮತ್ತೆ 6 of Pentacles.
ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಯು ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಕಾಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ನನಗೇನ್ ಫೀಲ್ ಆಗ್ತಾ ಇದೆ, ಬಿಕಾಸ್ ನನಗೆ ಇಲ್ಲಿ ಕಾರ್ಡ್ಸ್ ಎಲ್ಲ ಬಂದಿರೋ ಪ್ರಕಾರ, ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಕಪ್ಸ್ ಬಂದಿರೋ ಪ್ರಕಾರ, ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ಏನಕ್ಕೆ ಸಪ್ರೇಷನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಸಮ್ ಫಿಮೇಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅವರ ತಾಯಿ ಆಗಿರ್ಬೋದು, ಅವರ ಫ್ರೆಂಡ್ ಆಗಿರ್ಬೋದು, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್, ಅವರ ತಾಯಿ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು. ಸೊ ಅವರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನನಗೆ ತುಂಬಾ ಮದರ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಅವರ ಮದರು ತುಂಬಾನೇ ಡಾಮಿನೇಟ್ ಮಾಡ್ತಾ ಇದ್ರು, ತುಂಬಾ ಅಪೋಸ್ ಮಾಡ್ತಾ ಇದ್ರು ಈ ಒಂದು ಕನೆಕ್ಷನ್ಗೆ. ಸೊ ಅವ್ರಿಗೆ ನೀವು ಅವರ ಫ್ಯಾಮಿಲಿನಲ್ಲಿ ಒಂದಾಗೋದು, ಅಥವಾ ಮೇ ಬಿ ನಿಮ್ಮಿಬ್ಬರ ಕ್ಯಾಸ್ಟ್, ರಿಲಿಜನ್ ಬೇರೆ ಬೇರೆ ತರ ಇರಬಹುದು. ಸೊ ಹಾಗಾಗಿ ಅವರ ಮದರ್ ಅಪೋಸ್ ಮಾಡಿ ನಿಮ್ಮಿಬ್ಬರನ್ನ ಸಪರೇಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಸೊ ನನ್ನ ತಾಯಿ, ನನ್ನ ಮದರ್ ಒಪ್ಕೊಂಡಿದ್ರೆ ಇವತ್ತು ನಾನು ಅವ್ರನ್ನ ಮದ್ವೆ ಆಗ್ತಾ ಇದ್ದೆ, ಖುಷಿಯಾಗಿರ್ತಾ ಇದ್ದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೆ ನನ್ನ ಲೈಫ್ ನ, ಸಂತೋಷವಾಗಿ ನಾವಿಬ್ರು ಜೀವನವನ್ನ ನಡೆಸಬಹುದಾಗಿತ್ತು, ಫ್ಯಾಮಿಲಿ ಮಾಡ್ಕೊಳ್ಬಹುದಾಗಿತ್ತು, ಸಂಸಾರ ನಮ್ದೇ ಆದಂತ ಒಂದು ಪುಟ್ಟ ಸಂಸಾರದಲ್ಲಿ ಇವತ್ತು ನಾವು ಜೀವನ ಮಾಡಬಹುದಾಗಿತ್ತು ಅಂತ ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ನೆನ್ಪ್ ಮಾಡ್ಕೊಳ್ತಾ, ಮೇ ಬಿ ದಿಸ್ ಪರ್ಸನ್ ಫೀಲಿಂಗ್ ವೆರಿ ಡಿಸಪಾಯಿಂಟೆಡ್ ರೈಟ್ ನೌ. ಸೊ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಸೊ ನನ್ನ ಜೀವನದಲ್ಲಿ ಏಕೆ ಇದೆಲ್ಲ ಆಗೋಯ್ತು, ಸೊ ನನ್ನ ಲೈಫಲ್ಲಿ ಅವ್ರು ನಂಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ಲೈಫಲ್ಲಿ ಏನಕ್ಕೆ ದೇವರು ಕಳಿಸ್ಬೇಕಾಗಿತ್ತು, ಇದೆಲ್ಲಾನು ಕೂಡ ಅವರು ಯೋಚಿಸ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ನಾನೇನ್ ಹೇಳ್ಬೋದು ಅಂದ್ರೆ ಅವರ ತಾಯಿನೇ ಅವ್ರ ಲೈಫಲ್ಲಿ ಎಲ್ಲ. ಸೊ ಐ ಥಿಂಕ್ ದಿಸ್ ಪರ್ಸನ್ ಸಿಂಗಲ್ ಪೇರೆಂಟೆಡ್ ಇರ್ಬೋದು, ಅಥವಾ ಅವರು ಸಿಂಗಲ್ ಪೇರೆಂಟ್ ಇಲ್ಲ ಅಂತ ಅಂದ್ರೆ ಅವರ ಮನೆಯಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಅವರ ತಾಯಿ ಹೇಳಿದ್ದೇ ವೇದವಾಕ್ಯ ಇರ್ಬೋದು. ಅವ್ರ ಫ್ಯಾಮಿಲಿಯಲ್ಲಿ ಅವರ ತಂದೆಗಿಂತ ಅವರ ತಾಯಿ ಹೇಳಿದ್ದೇ ನಡೆಯೋದು ಜಾಸ್ತಿ ಅಂತಾನು ಕೂಡ ಹೇಳ್ಬೋದು. ಸೊ ಇದೆಲ್ಲ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ದಿಸ್ ಪರ್ಸನ್ ಟ್ರೂಲಿ ಕೇರ್ಸ್ ಫಾರ್ ಯು ಅಂತ ನಾನು ಹೇಳ್ತೀನಿ. ಸೊ ಏನ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ ನ, ಅಂಡ್ ಎಲ್ಲಿ ಹೋಗ್ತಾರೆ, ಇವಾಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇದೆಲ್ಲ ಯೋಚಿಸ್ತಾರೆ, ಕೇರ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಜಾಸ್ತಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲೋ ಒಂದು ಕಡೆ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಜೊತೆ ಆಡಿದಂತಹ ಕೆಲವೊಂದು ಜಗಳಗಳು, ನಿಮಗೆ ತುಂಬಾ ಕೆಟ್ಟದಾಗಿ ಬೈದಿದಂತ ಕೆಲವೊಂದು ಮಾತುಗಳು, ಇದೆಲ್ಲ ಯೋಚಿಸ್ತಾ ಸೊ ಡೆಫಿನೆಟ್ಲಿ ಅವ್ರಿಗೆ ಇವಾಗ ಬೇಜಾರಾಗತ್ತೆ. ಸೊ ಅವರು ನನ್ನ ಜೊತೆಗಿದ್ದಾಗ ನಾನು ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದೀನಿ, ತುಂಬಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದೀನಿ, ಹರ್ಟ್ ಆಗುವಂತ ವರ್ಡ್ಸ್ ನ ಯೂಸ್ ಮಾಡಿದೀನಿ. ಸೊ ಆ ಒಂದು ವ್ಯಕ್ತಿ ಅದೆಲ್ಲಾನು ಆದ್ಮೇಲೂ ಕೂಡ ಅವ್ರು ನನ್ನ ಜೊತೆ ಅಷ್ಟೇ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಇದ್ರು, ಪ್ರೀತಿ ಮಾಡ್ತಾ ಇದ್ರು, ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡುತ್ತೆ. ಸೊ ಸಮ್ ಟೈಮ್ಸ್ ದೇ ಫೀಲ್ ವೆರಿ ಸಾರಿ. ಸೊ ನಾನು ಒಂದು ದಿನ ಅವ್ರಿಗೆ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಅವ್ರ ಜೊತೆಗಿದ್ದಾಗ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ, ಬಟ್ ನಾನು ಏನೇ ಮಾಡದೇ ಇದ್ರು ಕೂಡ ಐ ಥಿಂಕ್ ನೀವು ತುಂಬಾನೇ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದೀರಾ, ಓಕೆನಾ. ಸೊ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ವ್ಯಕ್ತಿಗೆ ತುಂಬಾ ಹೆಲ್ಪ್ ಮಾಡಿದ್ರಾ, ಸಹಾಯ ಮಾಡಿದ್ರಾ, ಅದು ಫಿನಾನ್ಷಿಯಲಿ ಆಗಿರ್ಬೋದು, ಬೇರೆ ಯಾವ್ದಾದ್ರೂ ಸಹಾಯದಲ್ಲಿ ನೀವು ಈ ಒಂದು ವ್ಯಕ್ತಿಗೆ ಸಹಾಯ ಮಾಡಿದ್ರ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಫಿನಾನ್ಷಿಯಲ್ಗೋಸ್ಕರ ತುಂಬಾನೇ ಕೃತಜ್ಞತೆಗಳನ್ನ ಹೇಳ್ಬೇಕು. ಸೊ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ಯಾಕಂತಂದ್ರೆ ಅಷ್ಟು ತಪ್ಪಾಗಿದೆ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ. ಸೊ ಇದೆಲ್ಲದಕ್ಕೂ ಅವ್ರು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ಅಂಡ್ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಸೊ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಅವ್ರು ನನ್ನ ಪ್ರೀತಿ ಮಾಡಿದ್ದಾರೆ, ಇದೆಲ್ಲಾನು ಕೂಡ ನಿಮ್ಮ ಹತ್ರ ಮಾತಾಡಬೇಕು. ಲಾಸ್ಟ್ ಅಂಡ್ ಫೈನಲ್ ಟೈಮ್ ನಿಮ್ಮನ್ನ ಮೀಟ್ ಮಾಡಬೇಕು, ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು, ತುಂಬಾ ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ನೀವಿಲ್ದೆ ನನ್ನ ಜೀವನ ಹೇಗಿದೆ, ಹೇಗಾಗಿದೆ, ಇದೆಲ್ಲಾನು ಕೂಡ ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ನೀಡ್ ಅ ಡೀಪ್ ಕಾನ್ವರ್ಸೇಷನ್ ವಿತ್ ಯು ಅಂತ ನಾನು ಹೇಳ್ತೀನಿ. ರೈಟ್ ನೌ ನಂಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗ್ಬೇಕು ಅಂತ ಆಸೆ ಇಲ್ಲ, ಯಾಕಂತಂದ್ರೆ ಅವ್ರಿಗೆ ಮನ್ಸಿನಲ್ಲಿ ಇದೆ ನಿಮ್ ಜೊತೆಗೆ ಒಂದು ಅವಕಾಶ ಸಿಕ್ಕರೆ ಬದುಕಬೇಕು ಅಂತ. ಮೇ ಬಿ ಅವ್ರ ಮನೆಯಲ್ಲಿ ಈಗಲೂ ಕೂಡ ನಿಮ್ಮ ಬಗ್ಗೆ ಅವ್ರು ಒಪ್ಪಲ್ಲ ಅಂತ ಕೂಡ ಗೊತ್ತಿದೆ, ಬಟ್ ಅದೆಲ್ಲ ಅವ್ರಿಗೂ ಹರ್ಟ್ ಮಾಡಕ್ ಇಷ್ಟ ಇಲ್ಲ, ನಿಮ್ಗೂ ಇಲ್ಲಿ ಹರ್ಟ್ ಮಾಡಕ್ ಇಷ್ಟ ಇಲ್ಲ. ಮೇ ಬಿ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕಾಗಿದೆ, ತುಂಬಾ ಡೀಪ್ ಆಗಿ ಕಾನ್ವರ್ಸೇಷನ್ ಮಾಡಬೇಕಾಗಿದೆ. ಸೊ ಒಂದು ದಿನ ಅವರು ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿ ಒಂದು ಬೆಳಗಿಂದ ಸಂಜೆವರೆಗೂ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ದಿನ ಆದ್ರೂ ಒಂದು ವ್ಯಕ್ತಿಗೆ ನಾನು ಸಂತೋಷ ಕೊಡಬೇಕು, ಪ್ರೀತಿ ಕೊಡಬೇಕು, ಅಂಡ್ ಇವ್ರು ಹೇಳಿದ್ದೆಲ್ಲ ನಾನು ಮಾಡಬೇಕು, ಇದು ಎಲ್ಲಾನು ಕೂಡ ಅವ್ರಿಗೆ ಯೋಚನೆ ಇದೆ. ಸಮಥಿಂಗ್ ದಿಸ್ ಪರ್ಸನ್ ನೀಡ್ ಮಾತುಕತೆ, ನಿಮ್ ಜೊತೆ ಮಾತಾಡಬೇಕು, ಮಾತುಕತೆ ನಡೆಸಬೇಕು, ಒಂದು ಇಡೀ ದಿನ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲ ಅವ್ರಿಗೆ ಯೋಚನೆಗಳಿದೆ. ಸೊ ಅದೆಲ್ಲ ಫುಲ್ಫಿಲ್ ಆಗತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಂಬಿಕೆ ಇಲ್ಲ, ಬಟ್ ಪ್ರಯತ್ನಿಸ್ತಾರೆ ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ, ಮೀಟ್ ಮಾಡಿ ಅಂತ ಹೇಳೋದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ
ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಸೊ ಯೋಚನೆ ಮಾಡ್ತಾ ಮಾಡ್ತಾ ಅವರು ನಿಮ್ಮದನ್ನ ಪಡ್ಕೊಳ್ಬೇಕು ಅನ್ನೋದಕ್ಕಿಂತ ನಿಮ್ಮ ಜೊತೆಗೆ ಮಾತಾಡಿ, ಸಾರಿ ಕೇಳಿ, ಥ್ಯಾಂಕ್ ಯು ಹೇಳಿ, ಇದನ್ನ ಅವರು ಒಂದು ಕೊನೆಯ ಆಸೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ಬರೋದಕ್ಕಿಂತ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ, ನೀವು ಹೇಳಿದ್ದೆಲ್ಲ, ನೀವೇನು ಹೇಳ್ತೀರ ಅದೆಲ್ಲ ಕೆಲಸಗಳನ್ನ ಮಾಡಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅವರು, ಐ ಥಿಂಕ್ ಮೇ ಬಿ ದಿಸ್ ಪರ್ಸನ್ ವಾಂಟ್ಸ್ ಟು ಫೀಲ್, ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಮೇಲೆ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ. ಆ್ಯಂಡ್ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅವ್ರ ಜೀವನ ಏನೇನಾಯ್ತು, ಬದಲಾಯಿತು, ಎಲ್ಲರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಾಗಿದೆ. ಅವ್ರ ಲೈಫಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಹತ್ರ ಶೇರ್ ಮಾಡೋದು, ಇದೆಲ್ಲ ಶೇರ್ ಮಾಡಬೇಕು ಅನ್ಕೊಂಡಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗಲೂ ಕೂಡ ನೆನ್ಪು ಮಾಡ್ಕೊಳ್ತಾರೆ, ಯೋಚಿಸ್ತಾರೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಮರೆಯೋದಿಕ್ ಆಗ್ತಾ ಇಲ್ಲ, ಆ್ಯಂಡ್ ಮರೆಯೋದು ಇಲ್ಲ ಅಂತ ನಾನು ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.